ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಲಾಸ್ಟ್ ಟಾಪಿಕ್ನಲ್ಲಿ ನಾವು ಎಕೋಸಿಸ್ಟಮ್, ಲಾಸ್ಟ್ ವಿಡಿಯೋನಲ್ಲಿ ಎಕೋಸಿಸ್ಟಮ್ ಮತ್ತು ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಬಗ್ಗೆ ಕೇಳಿದ್ವಿ. ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ನಲ್ಲಿ ಎರಡು ಬರುತ್ತೆ, ಫಾರೆಸ್ಟ್ ಮತ್ತು ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್. ಅದು ನಿಮಗೆ 10 ಮಾರ್ಕ್ಸ್ ಕೇಳ್ಬೋದು, ಇಲ್ಲಾಂದರೆ ನಿಮಗೆ ಆಕ್ವಾಟಿಕ್ ಎಕೋಸಿಸ್ಟಮ್ ದೇ ಕ್ಯಾನ್ ಆಸ್ಕ್ ದಿಸ್ ಫಾರ್ 10 ಮಾರ್ಕ್ಸ್. ಓಕೆ, 10 ಮಾರ್ಕ್ಸ್ಗೆ ಕೇಳ್ಬೋದು, ಇಲ್ಲಾಂದರೆ 5 ಮಾರ್ಕ್ಸ್ಗೆ. ಇಂಡಿವಿಜುವಲ್ ನಿಮಗೆ ಪರ್ಟಿಕ್ಯುಲರ್ ಗ್ರಾಸ್ಲ್ಯಾಂಡ್ ಇಲ್ಲಾಂದರೆ ಫಾರೆಸ್ಟ್ ಎಕೋಸಿಸ್ಟಮ್, ಇಲ್ಲಾಂದರೆ ಲೇಕ್ ಪಾಂಡ್ ಎಕೋಸಿಸ್ಟಮ್, ರಿವರ್ ಎಕೋಸಿಸ್ಟಮ್, ಇಲ್ಲಾಂದರೆ ಓಷನ್ ಎಕೋಸಿಸ್ಟಮ್ ಕೇಳ್ತಾರೆ. ಓಕೆ, ಸೊ ನಾವು ಎಲ್ಲ ತಿಳ್ಕೊಳ್ಳೋಣ. ಆಕ್ವಾಟಿಕ್ ಎಕೋಸಿಸ್ಟಮ್ ತುಂಬ ಈಸಿ ಇದೆ, 10 ಮಾರ್ಕ್ಸ್ಗೆ. ಆಕ್ವಾಟಿಕ್ ಎಕೋಸಿಸ್ಟಮ್ದ ಮೀನಿಂಗ್ ಬರೀಬೇಕು. ಏನಂದರೆ ಆಲ್ ದ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಇಂಟರಾಕ್ಷನ್ ಬಿಟ್ವೀನ್ ಇನ್ ದ ವಾಟರ್ ಇಸ್ ಕಾಲ್ಡ್ ಆಕ್ವಾಟಿಕ್ ಎಕೋಸಿಸ್ಟಮ್. ಲೈಕ್ ಲೇಕ್ ಪಾಂಡ್ ಎಕೋಸಿಸ್ಟಮ್, ಲೇಕ್ ಅಂದರೆ ಏನು, ಸ್ಟ್ಯಾಂಡಿಂಗ್ ವಾಟರ್ ಇರುತ್ತೆ. ಲೇಕ್ ಪಾಂಡ್ ಎಕೋಸಿಸ್ಟಮ್ ಕ್ಯಾರೆಕ್ಟರ್ ವಿತ್ ದ ಸ್ಟ್ಯಾಂಡಿಂಗ್ ವಾಟರ್ ವೇರ್ ಲಿವಿಂಗ್ ಬಯೋಟಿಕ್ ಆರ್ಗಾನಿಸಮ್ ಸಚ್ ಎಸ್ ಪ್ಲಾಂಟ್ಸ್, ಅನಿಮಲ್ಸ್ ಆ್ಯಂಡ್ ಮೈಕ್ರೋಬ್ಸ್. ಇಲ್ಲಾಂದರೆ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಬರೀರಿ ಇಂಟರಾಕ್ಟ್ ವಿತ್ ನಾನ್ ಲಿವಿಂಗ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಲೈಕ್ ವಾಟರ್, ಡಿಸಾಲ್ವ್ಡ್ ಮಿನರಲ್ಸ್ ಆ್ಯಂಡ್ ಸನ್ಲೈಟ್. ವಾಟರ್ನಲ್ಲಿ ಡಿಸಾಲ್ವ್ಡ್ ಮಿನರಲ್ಸ್ ಇರುತ್ತೆ ಲೈಕ್ H2O. H2 ಅಂದರೆ ಹೈಡ್ರೋಜನ್, O ಅಂದರೆ ಆಕ್ಸಿಜನ್, ಅಂದರೆ ಡಿಸಾಲ್ವ್ಡ್ ಮಿನರಲ್ಸ್ ಇದೆ. ಓಕೆ, ಬಯೋಟಿಕ್ ಫ್ಯಾಕ್ಟರ್ಸ್ ಅಂತ ಗೊತ್ತಿದೆ. 3 ಬಯೋಟಿಕ್ ಫ್ಯಾಕ್ಟರ್ಸ್ ಬರೋದು ನಿಮಗೆ. ಓಕೆ, ಏನಂದರೆ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ ಆ್ಯಂಡ್ ಸ್ಟಾಪ್ ಮಾಡಿ. ಬಯೋಟಿಕ್ ಫ್ಯಾಕ್ಟರ್ಸ್ ಅಂದರೆ ನಿಮಗೆ ಗೊತ್ತಿದೆ. ಬಯೋಟಿಕ್ನಲ್ಲಿ ಏನು ಬರುತ್ತೆ, ಮೇನ್ಲಿ ಪ್ರೊಡ್ಯೂಸರ್ ಬರುತ್ತೆ. ಓಕೆ, ಕನ್ಸ್ಯೂಮರ್ ಬರುತ್ತೆ. ಕನ್ಸ್ಯೂಮರ್ನಲ್ಲಿ 3 ಟೈಪ್ಸ್ ಬರುತ್ತೆ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಓಕೆ, ಲಾಸ್ಟ್ ವೀಡಿಯೋನಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ, ಪ್ಲೀಸ್ ನೆನಪಿಟ್ಕೊಳ್ಳಿ. ಇದರ ಸಿಲೆಬಸ್ನಲ್ಲಿ ಇರುತ್ತೆ, ಇಲ್ಲಾಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಬಯೋಟಿಕ್ ಫ್ಯಾಕ್ಟರ್ಸ್, ಪ್ರೊಡ್ಯೂಸರ್ಸ್ ಆರ್ ದೋಸ್ ವಿಚ್ ಪ್ರಿಪೇರ್ ದೇರ್ ಓನ್ ಫುಡ್ ಎಕ್ಸೆಪ್ಟ್ ಸನ್ಲೈಟ್, ದೇ ಡು ನಾಟ್ ಡಿಪೆಂಡ್ ಆನ್ ಅದರ್ಸ್. ಓಕೆ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲ್ಲ. ಇದಕ್ಕೆ ಮೇನ್ ಆಲ್ಗೆ ಇಟ್ಕೊಳ್ಳಿ. ಎಕ್ಸಾಂಪಲ್ ಆಲ್ಗೆ, ಇದು ಫೈಟೋಪ್ಲಾಂಕ್ಟನ್ಸ್ ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಬೆಸ್ಟ್ ಆಲ್ಗೆ ನೆನಪಿಟ್ಕೊಳ್ಳಿ, ಆಲ್ಗೆ ಬರೀರಿ. ಕನ್ಸ್ಯೂಮರ್ಸ್ ಬರುತ್ತೆ. ಕನ್ಸ್ಯೂಮರ್ ದೋಸ್ ವಿಚ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಅಪಾನ್ ಪ್ರೊಡ್ಯೂಸರ್ ಫಾರ್ ದೇರ್ ಫುಡ್. ಓಕೆ, ಕನ್ಸ್ಯೂಮರ್ನಲ್ಲಿ 3 ಟೈಪ್ಸ್ ಇರುತ್ತೆ, ಪ್ರೈಮರಿ ಕನ್ಸ್ಯೂಮರ್ ದೋಸ್ ಐ ವಿಲ್ ಡಿಪೆಂಡ್ ಡೈರೆಕ್ಟ್ಲಿ ಆನ್ ದ ಪ್ರೊಡ್ಯೂಸರ್. ಎಕ್ಸಾಂಪಲ್ ಇದಕ್ಕೆ ಫ್ರಾಗ್ ಇಟ್ಕೊಳ್ಳಿ, ಕ್ರಾಬ್ ಇಟ್ಕೊಳ್ಳಿ. ಬೆಸ್ಟ್ ಕ್ರಾಬ್ ಇಟ್ಕೊಳ್ಳಿ, ಕ್ರಾಬ್ ಎಲ್ಲದಕ್ಕೆ ಬರುತ್ತೆ, ಕ್ರಾಬ್. ಓಕೆ, ಕ್ರಾಬ್ ಗೊತ್ತಿದೆ ಅಲ್ಲ. ಸೆಕೆಂಡರಿ ಕನ್ಸ್ಯೂಮರ್ ಯಾರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಪ್ರೈಮರಿ ಮೇಲೆ ಡಿಪೆಂಡ್ ಆಗಿರ್ತಾರೆ, ಇಲ್ಲಾಂದರೆ ಪ್ರೊಡ್ಯೂಸರ್ಸ್ ಮೇಲೆ. ಓಕೆ, ದೇ ವಿಲ್ ಬಿ ಡಿಪೆಂಡೆಂಟ್ ಡೈರೆಕ್ಟ್ಲಿ ಆನ್ ದ ಪ್ರೊಡ್ಯೂಸರ್. ಸೊ ಸೆಕೆಂಡರಿ ಕನ್ಸ್ಯೂಮರ್ಸ್ಗೆ ಎಕ್ಸಾಂಪಲ್ ಯು ಕ್ಯಾನ್ ಕೀಪ್ ದ ಎಕ್ಸಾಂಪಲ್ ಆಸ್ ಸ್ಮಾಲ್ ಫಿಶಸ್. ದೀಸ್ ಆರ್ ದ ಮೇನ್, ಯು ನೀಡ್ ಟು ಗಿವ್ ದ ಎಕ್ಸಾಂಪಲ್ ಫಾರ್ ದಿಸ್. ಓಕೆ, ದೆನ್ ಟರ್ಷರಿ ಕನ್ಸ್ಯೂಮರ್ಸ್ those depends on the secondary or primary consumers. Example, large fishes. Okay, large fishes on the even ನಿಮಗೆ ಗೊತ್ತು, ದೊಡ್ಡ ಮೀನುಗಳು ಚಿಕ್ಕ ಮೀನುಗಳು ಏನು ತಿನ್ನುತ್ತೆ, ಕ್ರಾಬ್ಯನ್ನು ತಿನ್ನುತ್ತೆ. ಸೊ ಲಾರ್ಜ್ ಫಿಶಸ್ ವಿಲ್ ಈಟ್ ಈವನ್ ಸ್ಮಾಲ್ ಫಿಶಸ್, ಸೆಕೆಂಡರಿ ಕನ್ಸ್ಯೂಮರ್, ಆ್ಯಂಡ್ ಆಲ್ಸೋ ಕ್ರಾಬ್ಸ್, ದಟ್ ಈಸ್ ಪ್ರೈಮರಿ ಕನ್ಸ್ಯೂಮರ್. ಓಕೆ, ಡಿಕಂಪೋಸರ್ ನಿಮಗೆ ಗೊತ್ತಿದೆ. ಡಿಕಂಪೋಸರ್ ವಿಚ್ ಕನ್ವರ್ಟ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇಂಟು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್. ಎಕ್ಸಾಂಪಲ್ ಬ್ಯಾಕ್ಟೀರಿಯಾ. ಓಕೆ, ಬ್ಯಾಕ್ಟೀರಿಯಾ ಅಲ್ಲಿ ಇರುತ್ತೆ, ಇಲ್ಲೂ ಇರುತ್ತೆ, ಎಲ್ಲೂ ಇರುತ್ತೆ. ಓಕೆ, abiotic factors normal, water, air, light, temperature is too cold. Okay, temperature is normal, temperature is too hot. Okay, simple thing. Okay, again climate irutte, there are 4 types of seasons, spring, summer, autumn. Idu bariri 5 marks aramagi. Next, river stream ecosystem anate. River stream ecosystem flowing aquatic aram andre nimge pond mattu river nalli ಏನು ಡಿಫರೆನ್ಸ್ ಅಂದರೆ, ಎಕ್ಸಾಂಪಲ್ ಇದು ಪಾಂಡ್. ಓಕೆ, ಸ್ಟ್ಯಾಂಡಿಂಗ್ ವಾಟರ್. ಓಕೆ, ದಿಸ್ ಈಸ್ ದ ರಿವರ್ ಅಂದರೆ ಫ್ಲೋ ಆಗ್ತಿರತ್ತೆ. ಓಕೆ, ಫ್ಲೋ ಆಗ್ತಿರತ್ತೆ. ಸೊ ದಟ್ ಈಸ್ ಕಾಲ್ಡ್ ಎ ರಿವರ್ ಸ್ಟ್ರೀಮ್ ಎಕೋಸಿಸ್ಟಮ್ ಇಸ್ ದ ಫ್ಲೋಯಿಂಗ್ ಆಕ್ವಾಟಿಕ್ ಎನ್ವಿರಾನ್ಮೆಂಟ್ ದಟ್ ಇನ್ಕ್ಲೂಡ್ಸ್ ಅಗೇನ್ ಆಲ್ ಲಿವಿಂಗ್ ಆ್ಯಂಡ್ ನಾನ್. ಅಂದರೆ ಡೆಫಿನೇಷನ್ ಇಷ್ಟು ಈಸಿ ಅಂದರೆ ನೀವು ಆರಾಮಾಗಿ ಓನಾಗಿ ಬರಿಬೋದು. ಅಂದರೆ ಏನು, ಸ್ಟ್ಯಾಂಡಿಂಗ್ ವಾಟರ್ನಲ್ಲಿ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಆರ್ಗನಿಸಮ್ ಕಾಂಪೊನೆಂಟ್ಸ್ ಇದಿರುತ್ತೆ, ಅದು ಬಂದು ರಿವರ್ ಎಕೋಸಿಸ್ಟಮ್. ಫ್ಲೋಯಿಂಗ್ ವಾಟರ್ನಲ್ಲಿ ಬಂದು ರಿವರ್, ಸ್ಟ್ಯಾಂಡಿಂಗ್ನಲ್ಲಿ ಪಾಂಡ್. ಎಲ್ಲದಕ್ಕೆ ಲಿವಿಂಗ್ ಮತ್ತು ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಇಂಟರಾಕ್ಷನ್ ಏನಂತ ಕರಿತೀವಿ ನಾವು, ಎಕೋಸಿಸ್ಟಮ್ ಅಂತ ಕರಿತೀವಿ, ಓನ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ತಿರ್ಗಾ ಬಯೋಟಿಕ್ ಫ್ಯಾಕ್ಟರ್ ಬಂದಿದೆ, ಇಲ್ಲಿ ಪ್ರೊಡ್ಯೂಸರ್ ಬಂದಿದೆ, ಕನ್ಸ್ಯೂಮರ್ ಬಂದಿದೆ. ಸೇಮ್ ಕನ್ಸ್ಯೂಮರಲ್ಲಿ ತಿರ್ಗಾ ಪ್ರೈಮರಿ ಕನ್ಸ್ಯೂಮರ್ಸ್ನಲ್ಲಿ ಏನು ಬರುತ್ತೆ, ತಿರ್ಗಾ ಕ್ರಾಬ್ ಬಂದಿದೆ ನಿಮಗೆ. ಓಕೆ, ಕ್ರಾಬ್ ನೆನಪಿಟ್ಕೊಳ್ಳಿ, ಎಲ್ಲದಕ್ಕೆ ಬರುತ್ತೆ, ಈಸಿಯಾಗಿರುತ್ತೆ. ಸೆಕೆಂಡರಿ ಕನ್ಸ್ಯೂಮರ್ನಲ್ಲಿ ಇಲ್ಲಿ ಸ್ಮಾಲ್ ಆ್ಯಂಡ್ ಬಿಗ್ ಫಿಶಸ್ ಬರುತ್ತೆ ನಿಮಗೆ. ಓಕೆ, ಬಿಕಾಸ್ ರಿವರ್ ತುಂಬ ದೊಡ್ಡ ಆಗಿರುತ್ತೆ. ಸೊ ಇದರಲ್ಲಿ ಸೆಕೆಂಡರಿ ಕನ್ಸ್ಯೂಮರ್ನಲ್ಲಿನೇ ನಿಮಗೆ ಸ್ಮಾಲ್ ಆ್ಯಂಡ್ ಬಿಗ್ ಫಿಶಸ್ ಬರುತ್ತೆ. ಅಲ್ಲಿ ಏನಿತ್ತು ನಿಮಗೆ, ಟರ್ಷರಿನಲ್ಲಿ ಬಿಗ್ ಫಿಶಸ್ ಇತ್ತು, ಬಟ್ ಇಲ್ಲಿ ಸೆಕೆಂಡರಿ ಏನೋ ಸ್ಮಾಲ್ ಆ್ಯಂಡ್ ಬಿಗ್ ಫಿಶಸ್ ಬಂದಿದೆ. ಟರ್ಷರಿ ಕನ್ಸ್ಯೂಮರ್ನಲ್ಲಿ ಕ್ರೋಕೊಡೈಲ್ಸ್ ಬಂದಿದೆ, ಸ್ವ್ಯಾನ್ಸ್ ಬಂದಿದೆ. ಎಕ್ಸಾಂಪಲ್, ಯಾವುದು ಗಂಗಾ ರಿವರ್ ನೋಡಿದ್ದೀರಾ, ಅದರಲ್ಲಿ ಸ್ವ್ಯಾನ್ ಇರ್ಬೋದು, ಕ್ರೋಕೊಡೈಲ್ಸ್ ಇರುತ್ತದೆ. ಓಕೆ, ಸೊ ಅದು ಡಿಫ್ರೆನ್ಸಸ್. ಓಕೆ,
ಡಿಕಂಪೋಸರ್ ಗೊತ್ತಿದೆ ನಿಮಗೆ, ಬ್ಯಾಕ್ಟೀರಿಯಾ. ಓಕೆ, ಸೊ ನೆಕ್ಸ್ಟ್ ಎಬಯೋಟಿಕ್ ಫ್ಯಾಕ್ಟರ್ ಅಗೇನ್ ಸೇಮ್, ವಾಟರ್, ಏರ್, ಲೈಟ್, ಟೆಂಪ್ರೇಚರ್ ಇಸ್ ಟೂ ಕೋಲ್ಡ್, ನಾರ್ಮಲ್, ಹಾಟ್ ಅದೇ ಬರೀರಿ, ಕ್ಲೈಮೇಟ್ ಬರೀರಿ. ನೆಕ್ಸ್ಟ್ ಓಷನ್ ಎಕೋಸಿಸ್ಟಮ್ಗೆ ಹೋಗೋಣ. ಓಷನ್ ಎಕೋಸಿಸ್ಟಮ್ ಅಂದರೆ ಮೆರೈನ್ ಎಕೋಸಿಸ್ಟಮ್ ಅಂದರೆ ತುಂಬ ದೊಡ್ಡ ಸಮುದ್ರ. An ocean ecosystem or a marine ecosystem is a self-contained community of living organism. ಅಂದರೆ ಸಮುದ್ರದಲ್ಲಿ ತಮಗೆ ಬಹಳಷ್ಟು ಜೀವಗಳು ಇರುತ್ತೆ, ಲಿವಿಂಗ್ ಆರ್ಗನಿಸಮ್, ಲೈಕ್ ಪ್ಲಾಂಟ್ಸ್, ಅನಿಮಲ್ಸ್, ಬ್ಯಾಕ್ಟೀರಿಯಾ ಆ್ಯಂಡ್ ಎ ನಾನ್ ಲಿವಿಂಗ್ ಎನ್ವೈರಾನ್ಮೆಂಟ್ ಲೈಕ್ ವಾಟರ್, ಸನ್ಲೈಟ್, ನ್ಯೂಟ್ರಿಯೆಂಟ್ಸ್ ವಿತಿನ್. ಓಕೆ, ಅಗೇನ್ ಇದರಲ್ಲಿ ಬಯೋಟಿಕ್ ಫ್ಯಾಕ್ಟರ್ಸ್ ಇರುತ್ತೆ. ಬಯೋಟಿಕ್ ಫ್ಯಾಕ್ಟರ್ಸಲ್ಲಿ ಏನು ಬರುತ್ತೆ? ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಚರಿ. ಪ್ರೈಮರಿ ಕನ್ಸ್ಯೂಮರ್ಸಲ್ಲಿ ಇಲ್ಲಿ ಏನು ಬರುತ್ತೆ? ತಿರ್ಗಾ ಕ್ರ್ಯಾಬ್ ಬರುತ್ತೆ. ಕ್ರ್ಯಾಬ್ ಇಟ್ಕೊಳ್ಳಿ, ಬಿಕಾಸ್ ಕ್ರ್ಯಾಬ್ ಸಮುದ್ರದಲ್ಲಿನೂ ಇರುತ್ತೆ, ನದಿದಲ್ಲಿನೂ ಇರುತ್ತೆ, ಪಂಡಲ್ಲಿನೂ ಇರುತ್ತೆ. ಓಕೆ, ಸೆಕೆಂಡರಿ ಕನ್ಸ್ಯೂಮರ್ನಲ್ಲಿ ತಿರ್ಗಾ ಸ್ಮಾಲ್ ಆ್ಯಂಡ್ ಬಿಗ್ ಫಿಶಸ್ ಬರುತ್ತೆ. ಓಕೆ, ಈಗ ಸಮುದ್ರ ಯಾವುದಕ್ಕೆ ಫೇಮಸ್ ಇರುತ್ತೆ? ಶಾರ್ಕ್, ವೇಲ್, ಡಾಲ್ಫಿನ್ ಎಲ್ಲದರಿಗೆ ಗೊತ್ತಿದೆ. ಓಕೆ, ಸೊ ಅದು ಬಂದು ಟರ್ಷರಿ ಕನ್ಸ್ಯೂಮರ್ ಆಗೋದು, ಲೈಕ್ ಶಾರ್ಕ್, ವೇಲ್ಸ್. ಅದೇ ಎಕ್ಸಾಂಪಲ್, ಸೇಮ್ ಡಿಕಂಪೋಸಸ್ ಅದೇ ಬರುತ್ತೆ. ಎಬಯೋಟಿಕ್ ಫ್ಯಾಕ್ಟರ್, ವಾಟರ್, ಏರ್, ಲೈಟ್, ಟೆಂಪ್ರೇಚರ್, ಕ್ಲೈಮೇಟ್. ಓಕೆ, ಇಷ್ಟು ಓದಿದರೆ ಆರಾಮಾಗಿ ನಿಮ್ಮ 5 to 10 ಮಾರ್ಕ್ಸ್ ಆಗುತ್ತೆ ಗೈಸ್. ಓಕೆ, ಸೊ ಇಲ್ಲಿ ನಿಮಗೆ ಅಕ್ವಾಟಿಕ್ ಎಕೋಸಿಸ್ಟಮ್ ಇದು ಮುಗಿಯುತ್ತೆ. ಸೊ ನೆಕ್ಸ್ಟ್ ಹೋಗೋಣ, ಎನರ್ಜಿ ಫ್ಲೋವಿನ ಎಕೋಸಿಸ್ಟಮ್. ಇದು ಇಂಪಾರ್ಟೆಂಟ್. ಓಕೆ, ಇದು ನಿಮಗೆ 2 ಮಾರ್ಕ್ಸ್ ಆರ್ 5 ಮಾರ್ಕ್ಸ್ಗೆ ಬರ್ಬೋದು. ಎನರ್ಜಿ ಫ್ಲೋ ಅಂದರೆ ಹೇಗೆ ಎನರ್ಜಿ ಫ್ಲೋ ಆಗ್ತಿದೆ. ದ ಸನ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ಎನರ್ಜಿ. ಎಲ್ಲಗೆ ಗೊತ್ತಿದೆ? ಸೂರ್ಯ, ಸನ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ಎನರ್ಜಿ. ಓಕೆ, ದ ಎನರ್ಜಿ ಫ್ಲೋ ಇನ್ ದ ಎಕೋಸಿಸ್ಟಮ್ ಇಸ್ ಆಲ್ವೇಸ್ ಯೂನಿಡೈರೆಕ್ಷನಲ್. ಅಂದರೆ ಸನ್ನಿಂದ ಎಲ್ಲ ಪ್ಲಾನೆಟ್ಸ್ಗೆ, ಅರ್ತ್ಗೆ, ಮಾರ್ಸ್ಗೆ, ವೀನಸ್ಗೆ ಅಂದರೆ ಒಂದೇ ಕಡೆಯಿಂದ ಎಲ್ಲದಕ್ಕೆ ಹೋಗ್ತಿದೆ. ಸೊ ಇಟ್ ಈಸ್ ಕಾಲ್ಡ್ ಯೂನಿಡೈರೆಕ್ಷನಲ್, ಒಂದೇ ಹೋಗ್ತಿರೋದು. ಓಕೆ, ಯೂನಿಡೈರೆಕ್ಷನಲ್. ದ ಅಮೌಂಟ್ ಆಫ್ ಎನರ್ಜಿ ಅಟ್ ಈಚ್ ಟ್ರಾಪಿಕ್ ಲೆವೆಲ್ ಇನ್ ಎಕೋಸಿಸ್ಟಮ್ ಗೋಸ್ ಆನ್ ಡಿಕ್ರೀಸಿಂಗ್ ಫಾರ್ಮ್. ಓಕೆ, ಟ್ರಾಪಿಕ್ ಲೆವೆಲ್, ಓಕೆ, ಎಕೋಸಿಸ್ಟಮ್ನಲ್ಲಿ ನಿಮಗೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಎನರ್ಜಿ ಅಂದರೆ ಒಂದು ಲೆವೆಲ್ನಲ್ಲಿ ಡಿಕ್ರೀಸಿಂಗ್ ಫಾರ್ಮ್ನಲ್ಲಿ ಇರೋದು. ಅಕಾರ್ಡಿಂಗ್ ದ ಫಸ್ಟ್ ಲಾ ಆಫ್ ಥರ್ಮೋಡೈನಾಮಿಕ್ಸ್, ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್. ಒಂದು ಎನರ್ಜಿ ನಾವು ಕ್ರಿಯೇಟು ಮಾಡೋಕ್ಕಾಗಲ್ಲ, ಡೆಸ್ಟ್ರಾಯ್ನೂ ಮಾಡೋಕ್ಕಾಗಲ್ಲ. ಓಕೆ, ಒಂದು ಫಾರ್ಮಿಂದ ಬೇರೆ ಫಾರ್ಮ್ಗೆ ನಾವು ಕನ್ವರ್ಟ್ ಮಾಡ್ಬೋದು. ಓಕೆ, ದೆನ್ ದ ಆರ್ಗಾನಿಸಮ್ ದಟ್ ಕ್ಯಾನ್ ಟೇಕ್ ಎನರ್ಜಿ ಫ್ರಮ್ ಇನ್ಆರ್ಗ್ಯಾನಿಕ್ ಸೋರ್ಸಸ್ ಆ್ಯಂಡ್ ಫಿಕ್ಸ್. ಇದು ಆರಾಮಾಗಿ ಈಸಿ ಇದೆ, ಆರಾಮಾಗಿ ನೀವು ಓನಾಗಿ ಬರಿಬೋದು. ಎನರ್ಜಿ ಗೆಟ್ಸ್ ಟ್ರಾನ್ಸ್ಫಾರ್ಮ್ ಫ್ರಮ್ ಲೋವರ್ ಟ್ರಾಪಿಕ್ ಲೆವೆಲ್ ಟು ಅಪ್ಪರ್. ಅಂದರೆ ಲೋವರ್ ಟ್ರಾಪಿಕ್ ಲೆವೆಲಿಂದ ಅಪ್ಪರ್ಗೆ ಹೋಗೋದು, ಅಪ್ಪರಿಂದ ಲೋವರ್ಗೆ ಬರಲ್ಲ. ಓಕೆ, ದೆನ್ ಅಬೌಟ್ 57 ಆಫ್ ಎನರ್ಜಿ ಇಸ್ ಸ್ವಿಂಗಿಂಗ್ ಟುವರ್ಡ್ಸ್ ದ ಅಟ್ಮಾಸ್ಫಿಯರ್. ಓಕೆ, ಇದು ಸ್ವಲ್ಪ ಒಂದು 5 ಪಾಯಿಂಟ್ಸ್ ಬರೀರಿ, 2 ಮಾರ್ಕ್ಸ್ಗೆ ಅಷ್ಟು ಸಾಕು. ಓಕೆ, ಫುಡ್ ಚೈನ್. ದ ಫ್ಲೋ ಆಫ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಪ್ರೊಡ್ಯೂಸರ್ ಟು ಪ್ರೈಮರಿ, ಸೆಕೆಂಡರಿ ಆ್ಯಂಡ್ ಟರ್ಷರಿ ಕನ್ಸ್ಯೂಮರ್ ಆ್ಯಂಡ್ ಟು ಡಿಕಂಪೋಸರ್ಸ್ ಆಫ್ ಡಿಫ್ರೆಂಟ್ ಟ್ರಾಪಿಕ್ ಲೆವೆಲ್ಸ್ ಇಸ್ ಕಾಲ್ಡ್ ಫುಡ್ ಚೈನ್. ನೀವು ಫುಡ್ ಚೈನ್ ತಿಳ್ಕೊಂಡ್ರೆ ಆರಾಮಾಗಿ ಎಕೋಸಿಸ್ಟಮ್ ಬರಿಬೋದು. ಫುಡ್ ಚೈನ್ ಅಂದರೆ ಏನು ಅಂದರೆ, ಇಲ್ಲಿ ಒಂದು ಪ್ರೊಡ್ಯೂಸರ್ ಇರುತ್ತೆ, ಪ್ರೊಡ್ಯೂಸರಿಂದ ಕನ್ಸ್ಯೂಮರ್ಗೆ ಹೋಗುತ್ತೆ, ಕನ್ಸ್ಯೂಮರಿಂದ ಪ್ರೈಮರಿ, ಫಸ್ಟ್ ಕನ್ಸ್ಯೂಮರ್, ಸೆಕೆಂಡ್ ಕನ್ಸ್ಯೂಮರ್, ಟರ್ಷರಿ ಕನ್ಸ್ಯೂಮರ್, ಅಲ್ಲಿಂದ ಡಿಕಂಪೋಸರ್. ಇದು ಎಲ್ಲ ಎನರ್ಜಿ ಪಾಸನ್ ಹೋಗ್ತಿರತ್ತೆ. ಅಲ್ಲ, ಎನರ್ಜಿ ಅಂದರೆ ಏನು? ನಾವು ಊಟ ತಿಂತೀವಿ, ಊಟ ತಿಂದಿದ್ರೆ ನಮಗೆ ಶಕ್ತಿ ಬರುತ್ತೆ, ದಟ್ ಈಸ್ ಕಾಲ್ಡ್ ಎನರ್ಜಿ. ಊಟ ತಿಂದರೆ ಎನರ್ಜಿ ಬರುತ್ತೆ. ಇಲ್ಲಿಂದ ಎನರ್ಜಿ ಇಲ್ಲಿ ಹೋಗುತ್ತೆ ಅಂದರೆ ಇವನಿಗೆ ತಿನ್ನಿದ್ರೆ ಎನರ್ಜಿ ಬರುತ್ತೆ, ಇವನಿಗೆ ತಿನ್ನಿದ್ರೆ ಎನರ್ಜಿ ಬರುತ್ತೆ, ಇವನಿಗೆ ತಿನ್ನಿದ್ರೆ ಎನರ್ಜಿ ಬರುತ್ತೆ. ಅಂದರೆ ಎನರ್ಜಿ ಏನಾಗ್ತಿದೆ? ಪಾಸನ್ ಆಗ್ತಿದೆ. ಓಕೆ, ಪಾಸನ್ ಆಗ್ತಿದೆ, ಕ್ರಿಯೇಟ್ ಆಗ್ತಿಲ್ಲ. ಆಲ್ರೆಡಿ ಇದ್ದಿರೋದು ಫುಡ ನಾವು ತಿಂತಿದ್ದೀವಲ್ಲ, ಸೊ ಎನರ್ಜಿ ಪಾಸನ್ ಆಗ್ತಿದೆ. ಓಕೆ, ಸೊ ದಟ್ ಈಸ್ ಕಾಲ್ಡ್ ಫುಡ್ ಚೈನ್. ದ ಫ್ಲೋ ಆಫ್ ಎನರ್ಜಿ ಟ್ರಾನ್ಸ್ಫರ್. ಓಕೆ, ಇದರಲ್ಲಿ ಏನೋ ಫಾರೆಸ್ಟ್ ಎಕೋಸಿಸ್ಟಮ್ ಇದೆ ನೋಡಿ, ಪ್ಲಾಂಟ್, ರ್ಯಾಬಿಟ್, ಫಾಕ್ಸ್, ಲಯನ್, ಟರ್ಮೈಟ್ಸ್. ಓಕೆ, ಗ್ರಾಸ್ಲ್ಯಾಂಡ್ ಎಕೋಸಿಸ್ಟಮ್ ಏನು? ಗ್ರಾಸ್ ಹಾಪರ್, ಸ್ನೇಕ್, ಹಾಕ್, ಅರ್ಥವಾಮ್. ಲೇಕ್, ಆಲ್ಗೆ, ಕ್ರಾಬ್, ಸ್ಮಾಲ್ ಫಿಶರ್, ಲಾರ್ಜ್ ಫಿಶರ್, ಬ್ಯಾಕ್ಟೀರಿಯಾ. ರಿವರ್, ತಿರ್ಗಾ ಇಲ್ಲಿ ನೀವು ಆಲ್ಗೆ ಬರಿಬೋದು, ಫ್ರಾಗ್ ಬರಿಬೋದು, ಇಲ್ಲಾಂದರೆ ಕ್ರ್ಯಾಬ್ ಬರಿಬೋದು. ಓಕೆ, ಫ್ರಾಗ್, ಲಾರ್ಜ್ ಫಿಶಸ್, ಕ್ರೊಕೊಡೈಲ್. ಓಷನ್, ಓಕೆ, ಝೂ, ಪ್ಲಾಂಕ್ಟನ್, ಸ್ಟಾರ್ಟರ್, ಲಾರ್ಜ್ ಫಿಶಸ್, ವೇಲ್, ಬ್ಯಾಕ್ಟೀರಿಯಾ. ನೀವು ಅಲ್ಲಿ ಬರಿಬೋದು, ಅದೇ ಈಸಿಯಾಗಿ ಇದಿರುತ್ತೆ. ಓಕೆ, ದೆನ್ ಟೈಪ್ಸ್ ಆಫ್ ಫುಡ್ ಚೈನ್ ಅಂದು ಇರುತ್ತೆ. ಟೈಪ್ಸ್ ಆಫ್ ಫುಡ್ ಚೈನ್ ಅಂದರೆ 2 ಟೈಪ್ಸ್ ಇರುತ್ತೆ. ಗ್ರೇಸಿಂಗ್ ಫುಡ್ ಚೈನ್ ಆರ್ ಪ್ರಿಡೇಟರ್ ಫುಡ್ ಚೈನ್ ಆರ್ detritus food chain. Grazing food chain ಅಂದರೆ ಏನು? The food chain comes with green plants producer and proceeds to herbivorous to carnivorous. ಅಂದರೆ herbivorous ಅಂದರೆ ಗೊತ್ತಿದೆ. There are 3 types. ಓಕೆ, herbivores ಇದೆ, ಓಕೆ, ಕಾರ್ನಿವೋರ್ಸ್ ಇದೆ ಮತ್ತು ಓಮ್ನಿವೋರ್ಸ್ ಇದೆ. ಓಕೆ, ಓಮ್ನಿವೋರ್ಸ್. ಹರ್ಬಿವೋರ್ಸ್ ಅಂದರೆ ಓನ್ಲಿ ಪ್ಲ್ಯಾಂಟ್ಸ್, ಪ್ಯೂರ್ ವೆಜಿಟೇರಿಯನ್. ಕಾರ್ನಿವೋರ್ಸ್ ಅಂದರೆ ಪ್ಯೂರ್ ನಾನ್ ವೆಜಿಟೇರಿಯನ್.
ಓಕೆ, ನಾನ್ ವೆಜಿಟೇರಿಯನ್. ಓಮ್ನಿವಾರಸ್ ಅಂದರೆ ಎರಡು ತಿಂತಾರೆ. ಇದಕ್ಕೆ ಎಕ್ಸಾಂಪಲ್ ಕೌ, ಇದಕ್ಕೆ ಎಕ್ಸಾಂಪಲ್ ಲಯನ್, ಇದಕ್ಕೆ ಎಕ್ಸಾಂಪಲ್ ಕ್ರೋ. ಓಕೆ, ಕ್ರೋ ಅನ್ನನೂ ತಿಂತಾನೆ, ಮೀಟ್ನೂ ತಿಂತಾನೆ. ಓಕೆ, ಸೊ ಫಾರ್ ಓಮ್ನಿವಾರಸ್ ನಿಮಗೆ ಗೊತ್ತಿರ್ಬೋದು. ಗ್ರೇಸಿಂಗ್ ಫುಡ್ ಚೈನ್ ಅಂದರೆ ಏನು, ಲೈಕ್ ಹರ್ಬಿವಾರಸಿಂದ ಕಾರ್ನಿವಾರಸ್ಗೆ ಇದಾಗೋದು. ಎಕ್ಸಾಂಪಲ್ ಸೋಲಾರ್ ರೇಡಿಯೇಷನ್ ಗ್ರಾಸ್ಗೆ ಹೋಗುತ್ತೆ, ಗ್ರಾಸಿಂದ ಗ್ರಾಸ್ ಹಾಪರ್, ಡೀರ್, ಅಲ್ಲಿಂದ ಫಾಕ್ಸ್, ಲಯನ್, ಅದೇ ಬರುವುದು. ಡೆಟ್ರಿಟಸ್ ಅಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಸ್ಯಾಪ್ರೋಫೈಟಿಕ್ ಗೂಡ್ ಚೈನ್. ಇಟ್ ಈಸ್ ಕಮೆನ್ಸ್ ಫ್ರಮ್ ದ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಎಕ್ಸಾಂಪಲ್, ಇದೆಲ್ಲ ಜೀವಿತ ಆಗಿರೋದು ಫುಡ್ ಚೈನು, ಇದೆಲ್ಲ ಡೆಡ್ ಆ್ಯನಿಮಲ್ ಬೈ ಡಿಟರ್ಮೆಂಟ್. ಈಗ ಎಕ್ಸಾಂಪಲ್, ಯಾವುದಾದ್ರೂ ಮನುಷ್ಯ ಇಲ್ಲಾಂದರೆ ಬರ್ಡ್ಸ್ ಸತ್ತಕ್ಕೆ ಬಿಡಾದ್ಮೇಲೆ ಅವ್ರ ಮೀಟ್ ಎಲ್ಲಿ ಸಿಗೋಲ್ಲ, ಯಾಕೆಂದರೆ ಬ್ಯಾಕ್ಟೀರಿಯಾ ಟರ್ಮೈಟ್ಸ್ ಎಲ್ಲ ತಿನ್ಕೊಬಿಡುತ್ತೆ. ಸೊ ಅದಕ್ಕೆ ಡೆಟ್ರಿಟಸ್ ಫುಡ್ ಚೈನ್. ಇದು 2 ಮಾರ್ಕ್ಸಿಗೆ ಕೇಳ್ಬೋದು. ಓಕೆ, 2 ಮಾರ್ಕ್ಸ್. ಇದರ್ ಟೈಪ್ಸ್ ಆಫ್ ಫುಡ್ ಚೈನ್, ಇದರ್ ವಾಟ್ ಈಸ್ ಫುಡ್ ಚೈನ್. ಓಕೆ, ಆರಲ್ಸ್ ಎನರ್ಜಿ ಫ್ಲೋ ಇನ್ ಎಕೋಸಿಸ್ಟಮ್. 2 ಮಾರ್ಕ್ಸ್ ಎಲ್ಲ ಇಂಪಾರ್ಟೆಂಟ್ ಕವರ್ ಮಾಡಿದ್ದೀನಿ. ಫುಡ್ ವೆಬ್, ವಾಟ್ ಈಸ್ ಫುಡ್ ವೆಬ್ ಅಂದರೆ ದ ಇಂಟರ್ಲಿಂಕಿಂಗ್ ಆರ್ ದ ಇಂಟರ್ ಕನೆಕ್ಷನ್ ಆಫ್ ಡಿಫ್ರೆಂಟ್ ಫುಡ್ ಚೈನ್ ಆರ್ ಡಿಫ್ರೆಂಟ್ ಎಕೋಸಿಸ್ಟಮ್ ಪ್ರೆಸೆಂಟ್ ಇನ್ ದ ಪರ್ಟಿಕ್ಯುಲರ್ ರೀಜನ್ ಇಸ್ ಕಾಲ್ಡ್ ಫುಡ್ ವೆಬ್. ಎಷ್ಟು ಈಸಿ ಆಗಿದೆ ನೋಡಿ. ಅಂದರೆ ಒಂದು ಫುಡ್ ಚೈನ್ ಮತ್ತು ಎಕೋಸಿಸ್ಟಮ್ಗೆ ಕನೆಕ್ಷನ್ ಆಗ್ತಿರೋದು ಇನ್ ಅ ಪರ್ಟಿಕ್ಯುಲರ್ ರೀಜನ್ ಇಸ್ ಕಾಲ್ಡ್ ಫುಡ್ ವೆಬ್. ಎವ್ರಿ ಕೈಂಡ್ ಆಫ್ ಫುಡ್ ಈಸ್ ಈಟನ್ ಬೈ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಗನಿಸಮ್. ಎಕ್ಸಾಂಪಲ್, ಇಲ್ಲಿ ಗ್ರೇಸಿಂಗ್ ಫುಡ್ ಚೈನ್ ಇದೆ. ಅವರು ಗ್ರೇಸಿಂಗ್ ಫುಡ್ ಚೈನ್ ಗೊತ್ತಿಲ್ಲ, ಅವರು ಆಕ್ವಾಟಿಕ್ ಎಕೋಸಿಸ್ಟಮ್ ಅವರು ತಿಂತಾರಾ, ಪಾಂಡ್ ಎಕೋಸಿಸ್ಟಮ್ ಅವ್ರು ತಿಂತಾರಾ, ಫಾರೆಸ್ಟ್ ಎಕೋಸಿಸ್ಟಮ್ ಅವ್ರು ತಿಂತಾರಾ ಗೊತ್ತಿಲ್ಲ. ಅದೇ ಅದು ಕನೆಕ್ಷನ್ ಇದೆಲ್ಲ, ಅದಕ್ಕೆ ಫುಡ್ ವೆಬ್ ಅಂತ ಹೇಳೋದು. ಓಕೆ, ಎಕೋಲಾಜಿಕಲ್ ಸಕ್ಸೆಷನ್, ಇಟ್ ಈಸ್ ದ ಪ್ರೋಸೆಸ್ ಆಫ್ ಗ್ರಾಜುವಲ್ ಸೀಕ್ವೆನ್ಷಿಯಲ್ ರಿಪ್ಲೇಸ್ಮೆಂಟ್ ಆಫ್ ಪ್ಲಾಂಟ್ ಆ್ಯಂಡ್ ಅನಿಮಲ್. ಓಕೆ, ಸೊ ಇದೆಲ್ಲ ಬೇಡ. ಸೊ ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕವರ್ ಮಾಡಿದ್ದೀನಿ. ಇನ್ನೊಂದು ಸತಿ ರಿವೈಸ್ ಮಾಡ್ತಿದ್ದೀನಿ, ನೋಡ್ಕೊಳ್ಳಿ. ಓಕೆ, ನಿಮಗೆ 2 ಮಾರ್ಕ್ಸ್ಗೆ ವಾಟ್ ಈಸ್ ಓಕೆ 2 ಮಾರ್ಕ್ಸ್ನಲ್ಲಿ ವಾಟ್ ಈಸ್ ಎನ್ವೈರನ್ಮೆಂಟ್ ಅಂತ ಕೇಳ್ಬೋದು, ಕಾಂಪೊನೆಂಟ್ಸ್ ಆಫ್ ಎನ್ವೈರನ್ಮೆಂಟ್ ಅಂತ ಕೇಳ್ಬೋದು, ಲಿಥೋಸ್ಫಿಯರ್, ಅಟ್ಮಾಸ್ಫಿಯರ್, ಬಯೋಸ್ಫಿಯರ್. ಓಕೆ, ಅಟ್ಮಾಸ್ಫಿಯರ್. ಓಕೆ, ಲಿಥೋಸ್ಫಿಯರ್ ಬರುತ್ತೆ. ಇಲ್ಲಾಂದರೆ 2 ಮಾರ್ಕ್ಸ್ಗೆ ವಾಟ್ ಈಸ್ ಕಾಂಪೊನೆಂಟ್ಸ್, ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಅಂತ ಕೇಳ್ಬೋದು. ಲೇಯರ್ಸ್ ಆಫ್ ಅಟ್ಮಾಸ್ಫಿಯರ್ ಏನು ಬರಿಬೇಕು, ಇಲ್ಲಿ ಇದು ಮಾಡ್ಕೊಳ್ಳಿ, ಎಕ್ಸ್ ಹ್ಯಾಮ್ಸ್ಟರ್ ನೆನಪಿಟ್ಕೊಳ್ಳಿ. ಓಕೆ, ಎಕ್ಸ್ ಅಂದರೆ ಎಕ್ಸ್ಪಾಸ್ಫಿಯರ್, ಥರ್ಮೋಸ್ಫಿಯರ್, ಮಿಸೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಟ್ರೋಪೋಸ್ಫಿಯರ್, ಹೈಡ್ರೋಸ್ಫಿಯರ್, ಬಯೋಸ್ಫಿಯರ್ ಬರುತ್ತೆ. ಓಕೆ, ಲೇಯರ್ಸ್ ಇದು 2 ಮಾರ್ಕ್ಸ್ಗೆ ಬಂದೇ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ ನಿಮಗೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಬರುತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಇದರಲ್ಲಿ ಕಾನ್ಸೆಪ್ಟ್ ತುಂಬ ಈಸಿ ಇದೆ. ಏನು, ಅಫಾರೆಸ್ಟ್ರೇಷನ್ ಇರುತ್ತೆ, ಟು ಕಂಟ್ರೋಲ್ ಪ್ಲಾಸ್ಟಿಕ್, ಟು ಕಂಟ್ರೋಲ್ ಪೊಲ್ಯೂಷನ್, ಅದು ಓನಾಗಿ ಬರಿಬೋದು. ಎಕೋಸಿಸ್ಟಮ್ ನಿಮಗೆ 5 or 10 ಮಾರ್ಕ್ಸ್ ಇರುತ್ತೆ. ಎಕೋಸಿಸ್ಟಮ್ ನಿಮಗೆ 2 ಮಾರ್ಕ್ಸ್ ಮೀನಿಂಗ್ ಕೇಳ್ಬೋದು. ಅದರಲ್ಲಿ ಟೆರೆಸ್ಟ್ರಿಯಲ್ ಎಕೋಸಿಸ್ಟಮ್ ಇದೆ, ಆಕ್ವಾಟಿಕ್ ಎಕೋಸಿಸ್ಟಮ್ ಇದೆ. ಟೆರೆಸ್ಟ್ರಿಯಲ್ ಫಾರೆಸ್ಟ್ ಬರುತ್ತೆ, ಇಲ್ಲ ಆಕ್ವಾಟಿಕ್ ಬರುತ್ತೆ. ಆಕ್ವಾಟಿಕ್ನಲ್ಲಿ 3 ಟೈಪ್ಸ್, ಲೇಕ್, ರಿವರ್ ಆ್ಯಂಡ್ ಓಷನ್. ಓಕೆ, ಸೊ ನೆಕ್ಸ್ಟ್ ಎನರ್ಜಿ ಫ್ಲೋ ಇನ್ ಎಕೋಸಿಸ್ಟಮ್, ಫುಡ್ ಚೈನ್ ಆ್ಯಂಡ್ ಟೈಪ್ಸ್ ಆಫ್ ಫುಡ್ ಚೈನ್. ಓಕೆ, ಥ್ಯಾಂಕ್ ಯು ಗೈಸ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಡೈರೆಕ್ಟ್ ವಾಟ್ಸಪ್ನಲ್ಲಿ ಇದಾಕಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.